ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಬರ್ರಿ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ. ಸೊ ಇವತ್ತಿನ ಬ್ಲಾಗನ್ನು ಶುರು ಮಾಡೋಕ್ಕಿಂತ ಮುಂಚೆ ಸಮಸ್ತ ನಾಡಿನ ಜನತೆಗೆ ಹಾಗೆ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಫ್ರೆಂಡ್ಸ್. ಸೊ ಕಹಿ ನೆನಪುಗಳನ್ನು ಮರೆತು ಹೊಸ ನೆನಪುಗಳ ಜೊತೆ ನೀವು ಮೆಲಕ್ಕೆ ಹಾಕ್ರಿ. ಹಾಗೆ ಇನ್ನು ಮುಂದೆ ನಿಮ್ಮ ಹೊಸ ಏನು ಕನಸಿರ್ತಾವೆ ನೆನಸಾಗಲಿ ಅಂತ ನಾನು ಕೇಳ್ಕೊತೀನಿ. ಮತ್ತು ನೋಡ್ರಿ, ಹೊಸ ವರ್ಷದ್ದು 2025 ಮುಗಿತು. 2026ನೇ ಇಸ್ವಿಗೆ ನಾವು ಕಾಲಿಡ್ತಾ ಇದ್ದೀವಿ. ಸೊ ನಂದು ಇದು ಫಸ್ಟ್ ಬ್ಲಾಗಿಂಗ್ ಫಸ್ಟ್ ಬ್ಲಾಗಿಂಗ್ ಯಾಕಪ್ಪ ಅಂದರೆ, ಸೊ 2026 ಒಂದು ಫಸ್ಟ್ ಬ್ಲಾಗಿಂಗ್ ಇರಬೇಕಲ್ರಿ. ಅದ್ರ ಸಂಬಂಧ ನಾನು ಇವತ್ತು ನನ್ನ ಇಂಟ್ರೊಡಕ್ಷನ್ ಮಾಡ್ಕೊಳತ್ತೀನಿ ಅದೇನಪ್ಪ ಅಂದ್ರೆ, ಸೊ ನಾನು ಏನು ಮಾಡ್ತಾಯಿದ್ದೀನಿ, ನಾವು ಎಷ್ಟು ಮಂದಿ ಇರ್ತೀವಿ ಮನ್ಯಾಗ ಅನ್ನೋದು. ಸೊ ಇದು ಫಸ್ಟ್ ಟೈಮ್ ಏನು ಶುರು ಮಾಡ್ತಿರ್ತೀವಿ. ಸೊ ಆ ಥರ ನಾನು ಇವತ್ತಿಂದ ಈ ವಿಡಿಯೋ ಮಾಡಾಕತ್ತೇನೆ. ಎಲ್ಲರೂ ನನ್ನ ವಿಡಿಯೋ ನಿಮಗೆ ಇಷ್ಟ ಆತಂದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಕಮೆಂಟ್, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹೊಸದಾಗಿ ಯಾರು ನನ್ನ ಚಾನಲ್ ನೋಡಾಕತ್ತೀರಿ ಅವರೆಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ನಿಮ್ಗಳ ಸಪೋರ್ಟು ಸದಾ ಹಿಂಗೆ ಇರಲಿ ಅಂತ ಕೇಳ್ಕೊತೀನಿ. ಸೊ 2025 ಸಿಕ್ಕಾಪಟ್ಟೆ ನೋವು ತಿಂದಿದ್ದೀನಿ, ಸಿಕ್ಕಾಪಟ್ಟೆ ಹತ್ತಿದ್ದೀನಿ, ಗೊತ್ತಿಲ್ಲ. ಈ ಖುಷಿ ಹಿಂಗೆ ಈ 2026 ಇದು ಮುಗಿಯೋ ತನಕ ಈ ಫೇಸಿನ ಕಡೆ ಯಾವತ್ತೂ ಹೋಗ್ಲಾರ್ದಂಗೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಅಷ್ಟ ಆ ದೇವ್ರ ಹತ್ರ ಯಾವಾಗಲೂ ಖುಷಿ ಇದ್ರನ ಅಲ್ರಿ. ಸೊ ಆದರೂ ಒಂಚೂರು ಬರಲಿ ಕಷ್ಟ, ಬಟ್ ಅತಿಯಾಗಿ ಬರಬಾರ್ದು. ಹೆಣ್ಮಕ್ಳಿಗೆ ಅತಿಯಾಗಿ ಬಂದ್ರೆ ಒಳ್ಳೇದಲ್ರಿ ಅದು. ಅದ್ರ ಸಂಬಂಧ ಸೊ ನಾನು ನೋಡ್ರಿ ಫ್ರೆಂಡ್ಸ್, ನನ್ನ ಹೆಸರು ಆಫ್ರೀನ್ ಅಂತ. ಸೊ ನನಗೆ 2 ಮಕ್ಕಳು. ನಾವು ಇರೋದು ನಂದು ಒಂದು ಚಿಕ್ಕ ಫ್ಯಾಮ್ಲಿ ರೀ. ಸೊ ಒಂದು ಚಿಕ್ಕ ಫ್ಯಾಮ್ಲಿ. ಸೊ ನನ್ನ ಫ್ಯಾಮ್ಲಿ ಒಳಗೆ ನಂದಷ್ಟೇ ಹೇಳ್ತಾ ಇದ್ದೀನಿ. ಸೊ ನಮ್ಮಕ್ಕ ನಾನು ಅವ್ರದ್ದು ಏನೂ ಇಲ್ಲ. ಬಟ್ ನಂದು ಏನೈತಿ, ನನ್ನ ಮಕ್ಕಳು, ಗಂಡ ಮಕ್ಕಳು, ಇದಷ್ಟೇ ನನ್ನ ಫ್ಯಾಮಿಲಿ ಹೇಳ್ಕೊಳ್ತಾ ಇರೋದು. ಸೊ ನನಗೆ 2 ಮಕ್ಕಳಿದ್ದಾರೆ. ಮಗ ಬಂದು 10 ವರ್ಷದ ಮಗ. ಸೊ ಮಗಳು ಬಂದು ಒಂದು 7, 8 7-7.5 ವರ್ಷ ಆದವ್ರೆ. ಸೊ ನನ್ನ ಮಗಳಿಗೆ. ಬಟ್ ಆಮೇಲೆ ನನ್ನ ಹಸ್ಬೆಂಡ್. ಸೊ ನಾವು 4 ಫ್ಯಾಮ್ಲಿ ರೀ. 4 ಫ್ಯಾಮ್ಲಿ ಒಳಗೆ ನಾವು ಇರೋದು ಈಗ 2 ಮನ್ಯಾಗ. 2 ಯಾಕಪ್ಪ ಇದ್ದೀವಿ ಅನ್ನೋದು ಅದು ಕೂಡ ನಾನು ಹೇಳ್ತೀನಿ. ಸೊ 2 ಯಾಕಿದ್ದೀವಿ ಅನ್ನೋದು ಇಲ್ಲಿ ನೋಡ್ರಿ, ಇಲ್ಲೇ ಶಾಲಿದು 2 ವರ್ಷ ನನ್ನ ಮಗಳಿಗೆ ಶಾಲೆ ಕಲಿಸಿದ್ವಿ. ಸೊ 2 ವರ್ಷ ಇದು LKG UKG ಅಂತಂದು ಕಲಿಸಿದ್ವಿ. ಸಾರಿ ಫ್ರೆಂಡ್ಸ್, ಯಾರೋ ಬಂದಿದ್ರು ಅದಕ್ಕೆ ಹೋಗಿ ಮತ್ತೆ ಹೇಳಿ ಬಂದೆ. ಸೊ 2 ವರ್ಷ ನನ್ನ ಮಗಳಿಗೆ ಇಲ್ಲೇ ಶಾಲೆ ಹಚ್ಚಿಸಿದ್ವಿ. ಚಲೋ ನಮ್ಗೆ ಕಲಿತಿದ್ರೆ ಅದು ರ್ಯಾಂಕ್ ಎಲ್ಲ ಬರ್ತಿದ್ಲು, ಫಸ್ಟ್ ರ್ಯಾಂಕ್ ಎಲ್ಲ. ಸೊ ಖುಷಿ ಆಯ್ತು ನನ್ನ ಮಗಳದ್ದು ನೋಡಿ. ಬಟ್ ವರ್ಷ ಮತ್ತು ನನ್ನ ಮಗಳು ಹೀಗೆ ಇನ್ನೂ ಟಾಪ್ದಾಗ ಹೋಗಲಿ ಅಂತದ್ದು ನಾನು ಎಷ್ಟೋ ಆಸೆ ಪಟ್ಟೆ ರೀ. ಬಟ್ ಆ ಆಸೆ ಎಲ್ಲ ನಿರಾಸೆ ಆಯ್ತು ನನಗೆ. ಯಾಕಪ್ಪ ಅಂದರೆ ಇಲ್ಲೇ ಕಲಿಸೋ ಅಷ್ಟು ನಮ್ಗೆ ಹಣನೂ ಇಲ್ಲಿಲ್ಲ, ನಾವು ದುಡಿಯಂಗಿಲ್ಲ ರೀ. ಯಾಕಂದ್ರೆ ನಮ್ದು ಏನು ರೀ, ಸೊ ನಮ್ಮದು ಬರೀ ನಾವು ತಿನ್ನೋದು ಉಣ್ಣೋದು ನಮ್ಗೆ ಇಷ್ಟೇ ಕರೆಕ್ಟ್ ಆಗ್ತಾಯಿದೆ ರೀ. ಇದಕ್ಕಿಂತ ಮೀರಿ ಮತ್ತು ಯಾವುದೂ ಇಲ್ಲ ರೀ ನಮ್ಗೆ. ಮತ್ತು ಹೊಂದಿಸಿ ನಾವು ಮಕ್ಕಳಿಗೆ ಇಟ್ಟು ನಾವು ಕಲಿಸ್ಬೇಕಂದ್ರೆ ನಮ್ಮ ಕಡೆ ದುಡ್ಡು ಸಾಲಾಗತ್ತಿದ್ದಿಲ್ಲ ರೀ. ಅದರ ಸಂಬಂಧ ನಾವೇನು ಮಾಡಿದ್ವಿ, ನಮ್ಮೂರು ಸೈಡ್ ಅಂದ್ರೆ ಸೊ ನನ್ನ ಗಂಡನ ಊರು ಸೈಡ್ ಎಲ್ಲ ಫ್ರೀ ಐತ್ರಿ. ಅಲ್ಲೆಲ್ಲ ಗೌರ್ಮೆಂಟ್ ಇರೋ ಸಂಬಂಧ ನಾನು ನನ್ನ ಮಕ್ಕಳಿಗೆ ಫಸ್ಟ್ ನನ್ನ ಮಗ 4 ವರ್ಷ ಆತ್ರಿ ಈಗ ಹೋಗಿ, ನನ್ನ ಮಗಳಿಗೆ ಹೋಗಿ 2 ವರ್ಷ ಆತ್ರಿ. ಈಗ ಮತ್ತು ಅಲ್ಲಿ ಕೇಳ್ಕೊಂಡು ಎಲ್ಲ ಮಾಡ್ಕೊಂಡು ಮತ್ತು ನಮ್ಮ ಅಕ್ಕರ ಕಡೆನ ನಾನು ನನ್ನ ಮಗಳನ್ನ ಬಿಟ್ಟೆ. ಇದಾಳ್ರಿ. ಬಟ್ ಇದಾಳು ಅನ್ನೋದು ಅಷ್ಟೇ ಒಂದು ಇದು ರೀ. ಬಟ್ ನಾನು ಬಿಟ್ಟು ಅವಳು ಇರೋಂಗಿಲ್ಲ, ಅವಳು ಬಿಟ್ಟು ನಾ ಇರೋಂಗಿಲ್ಲ ರೀ. ಆದರೂ ಹೆಂಗೋ ಜೀವನ ಸಾಗಿರ್ತೀವಿ, ಹೆಂಗೋ ದಿನಾನ ಕಳೆಯಾಗ್ತೀವಿ. ನಾನು ಇಲ್ಲಿ ಹೇಳ್ಕೊತ ನಾನು ದಿನ ಕಳೀತಾ ಇದ್ದೀನಿ. ನನ್ನ ನೆನೆಸ್ಕೊತ ನನ್ನ ಮಗಳು ಅಲ್ಲಿ ದಿನ ಕಳೀತಾ ಇದ್ದಾಳೆ. ಸೊ ಈ ಥರ ನಾವು ಹೇಗೋ 2 ವರ್ಷ ಈಗ ದಾಟಿದ್ವಿ. 2026 ಬಂದೈತಿ. ಈಗ 3ನೇ ವರ್ಷದ್ದು ಚಾಲ್ತೀರಿ. ಈಗ ಮಾರ್ಚ್ ಬಂತಂದ್ರೆ 2 ವರ್ಷ ತುಂಬಿ 3ನೇ ವರ್ಷಕ್ಕೆ ನನ್ನ 3 ವರ್ಷ ಆಕೈತೆ ರೀ ನನ್ನ ಮಗಳು ಹೋಗಿ. ಆದರೂ ಹೆಂಗೆ ಕಳೆದಿದ್ದೀನೋ ಗೊತ್ತಿಲ್ಲರಿ ಫ್ರೆಂಡ್ಸ್. ಹೆಂಗೋ ಕಳೆದ್ಬಿಟ್ಟ. ದಿನ ಹೆಂಗೆ ಹೋಗ್ತಾವೆ ಅನ್ನೋದೇ ಗೊತ್ತಾಗಂಗಿಲ್ಲ ರೀ. ಅದ್ರ ಸಂಬಂಧ ನಾವು ಅಲ್ಲೆಲ್ಲ ಬಿಟ್ವಿ ರೀ. ಬಿಟ್ಟಿದಾಗ ಇಲ್ಲೇ ನಾವಿಬ್ಬರಿದ್ದೀವಿ ರೀ. ನಾನು ಕೆಲ್ಸಕ್ಕೆ ಹೋಗ್ತೀನಿ. ಸೊ ನಾನು ಯಾವತ್ತೂ ನನ್ನ ಕೆಲಸದ ಬಗ್ಗೆ ಕೊಡೋಂಗಿಲ್ಲ. ಯಾಕಂದರೆ ನನ್ನ ಕೆಲಸ ಏನೈತಿ ನಾನು ಅದ್ರ ಬಗ್ಗೆ ಅಷ್ಟೇ ನಾನು ನಿಮ್ಗೆ ತೋರಿಸ್ಕೊತೀನಿ ಹೊರತು ಹೇಳ್ತೀನಿ ಹೊರತು ನಾನು ಬೇರೆ ಯಾವುದು ಕೀಳ್ಮಟ್ಟದ್ದು ಇದನ್ನು ಅನ್ಕೊಳೋಂಗಿಲ್ಲ ರೀ. ನಾನು ಇಂಥ ಕೆಲ್ಸಕ್ಕೆ ಹೋಗ್ತೀನಿ, ನಾನು ಇಂಥದ್ದೆಲ್ಲ ಹೇಳ್ಬಾರ್ದು ಅಂತಂದು.
ಸೊ ನಾವೆಲ್ಲ ನನ್ನ ಫ್ಯಾಮಿಲಿ ನಾನು ಮಾಡೋದು ಕೆಲಸ ಅಂದ್ರೆ ವಾಚ್ಮೆನ್ ಕೆಲಸ ಮಾಡ್ತೀವಿ ರೀ. ಸೊ ವಾಚ್ಮೆನ್ ಕೆಲಸ ಹೆಂಗಿರುತ್ತೆ ಅನ್ನೋದು ನಿಮಗೂ ಗೊತ್ತಿರ್ತೈತಿ. ಯಾವ ಥರ ಇರುತ್ತೆ ಒಂದು ಅಪಾರ್ಟ್ಮೆಂಟ್ದಾಗ ಯಾವ ಥರ ನಾವು ಕೆಲಸ ಮಾಡಬೇಕು ಅದೇ ಥರ ಕೆಲಸ ಮಾಡ್ಕೊತಾ ಇರ್ಬೇಕ್ರಿ. ಸೊ ನಿಮ್ಗೆ ಗೊತ್ತಿದ್ದೈತಿ, ಅದನ್ನೆಲ್ಲ ನಾನು ವಿವರಿಸಿ ಹೇಳಬೇಕಾಗಿಲ್ಲ. ಸೊ ಅದನ್ನೆಲ್ಲ ವಾಚ್ಮೆನ್ ಕೆಲಸ ಮಾಡ್ಕೊತಾನೆ ನಾನು ಮತ್ತು ಮನೆ ಕೆಲ್ಸಕ್ಕೆ ಹೋಗ್ತೇನೆ ರೀ. ಬೆಳಗ್ಗೆ 7 ಗಂಟೆಗೆ ಕೆಲ್ಸಕ್ಕೆ ಹೋಗ್ತೀನಿ. 7 ಗಂಟೆಯಿಂದ 12 ಗಂಟೆ ಮಟ್ಟ ನಾನು ಕೆಲ್ಸಕ್ಕೆ ಹೋಗಿ ಬರ್ತೀನಿ. ಅದ್ರಾಗ ಒಂಚೂರು ಅರ್ಧ ತಾಸು ಬಂದು ಏನೋ ಮನ್ಯಾಗ ನಾಷ್ಟ ಒಂಚೂರು ಮಾಡಿ ಊಟ ನಾಷ್ಟ ಮಾಡ್ಕೊಂಡು ಹೋಗಿರ್ತೀನಿ ರೀ. ಇದಿಷ್ಟ ಆಯಿತು. ಸೊ ಎಲ್ಲ ಕೆಲಸ ಅಲ್ಲಿಂದ ಬಂದು ಮತ್ತು 12 ಗಂಟೆ ಮೇಲ್ಪಟ್ಟು ಬಂದು ಮನ್ಯಾಗಿನ ಕೆಲಸ ನೀರು ನಿಡಿ ಅರ್ಬಿ ಹಂಚಡಿ ಎಲ್ಲ ನಾನು ಮಾಡ್ಕೋಬೇಕ್ರಿ. ನಾನು ಸಾರಿ ಅರ್ಬಿ ಎಲ್ಲ ಕಾಣಾಕತ್ತಿದ್ದು. ಸೊ ಎಲ್ಲ ಕೆಲಸ ಮಾಡಬೇಕ್ರಿ. ಆಮೇಲೆ ಮತ್ತು ಊರಿಗೆ ಬಂದದ್ದು ಹೋಗೋದು ಏನೈತಿ. ನಾನು 8 ದಿನಕ್ಕೊಮ್ಮೆ ನನ್ನ ಮಕ್ಳ ಹತ್ರ ಹೋಗಂಗಿಲ್ಲ ಅಂತಂದು ನೀವು ಕೇಳ್ಬೋದು. ಬಟ್ ನನ್ನ ಮಕ್ಳ ಹತ್ರ ಹೋಗ್ತೀನಿ ರೀ. ತಿಂಗಳದಾಗ ಒಂದು 2-3 ಸಲ ಆದರೂ ನಾನು ಹೋಗಿ ಬರ್ತೀನಿ. ಯಾಕೋ ಈ ಸಲ ಒಂಚೂರು ದೂರ 2 ತಿಂಗಳಾಗಿತ್ತು ರೀ ಹೋಗಿದ್ದಿಲ್ಲ. ಮೊನ್ನೆ ಹೋಗಿ ಬಂದೆ. ಅವ್ರಿಗೆ ಏನು ಬೇಕು ಏನಿಲ್ಲ ಅನ್ನೋದು ಎಲ್ಲ ತಿಳ್ಕೊಂಡು ಏನಾದರೂ ತೊಗೊಂಡು ಹೋಗಿರ್ತೀನಿ ರೀ. ಮತ್ತು ಮಕ್ಕಳೆಲ್ಲ ಅಲ್ಲೇ ನಾ ಎಲ್ಲ ಇಲ್ಲೇ. ಅದ್ರ ಸಂಬಂಧ ಅವ್ರಿಗೆ ಏನು ಬೇಕು ಎಲ್ಲ ತೊಗೊಂಡು ಹೋಗಿ ಅವ್ರನ್ನ ಪಡಿಸ್ಬಿಡ್ತೀನಿ. ಬಟ್ ಖುಷಿ ಪಟ್ರು ಮತ್ತು ನೋವು ಅನ್ನೋದು ಕಾಡುತ್ತಲ್ರಿ. ಬರುವಾಗ ಹೆಂಗೋ ಬಿಟ್ಟು ಬಂದಿರ್ತೀನಿ ಅಳ್ಕೊಂತ. ಆ ತಾಯಿ ಕಳ್ಳೆ ಹಂಗೆ ನೋಡ್ರಿ, ಎಷ್ಟು ದೂರ ಇರಲಿ ಮಕ್ಕಳು ಎಷ್ಟೇ ಇದಾಗಲಿ ಬಟ್ ಅದನ್ನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಮಕ್ಕಳು ಎಷ್ಟೇ ದೂರ ಇದ್ದರೂ ತಾಯಿ ಕಳ್ಳೆ ಹಂಗೆ ಆ ಥರ ಇರ್ತ್ರಿ. ಅದು ನೋಡ್ರಿ ಮಾತ್ರ ಒಂಚೂರು ಚೀಪ್ ಅನಿಸ್ಬೋದು. ಬಟ್ ಅದು ನಮ್ಮಂಥವ್ರು ಚೀಪನ ಅಲ್ರಿ. ಒಂದು ಇದರದು ಒಂಥರ ಏನೋ ಅಂತಾರೆ ನೋಡ್ರಿ, ಬೆಲೆ ಸಿಗ್ಲಾರದ್ದು ಒಂದು ನೆನಪು ಅದು. ನೆನಪಾಗಲಿ ಒಂದು ಇದಾಗಲಿ. ನಿಜವಾಗ್ಲೂ ನನ್ನ ಮಕ್ಕಳಿಗೆಲ್ಲ ಬಿಟ್ಟು ನಾ ಹೆಂಗಿರ್ತಿ ಅಂತ ನಾ ಅನ್ಕೊತಾರೆ ರೀ. ಬಟ್ ನನ್ನ ಮಕ್ಕಳಿಗೆಲ್ಲ ಬಿಟ್ಟು ನನಗೆ ಇರೋಕ್ಕಾಗಂಗಿಲ್ಲ. ಆದರೂ ಹೆಂಗೋ ದಿನ ಕಳೆಯಾಗತ್ತೀನಿ, ದಿನ ಸಾಗಿಸ್ತಾ ಇದ್ದೀನಿ ಅಷ್ಟೇ. ಬೇಜಾರಾಗುತ್ತೆ ಫ್ರೆಂಡ್ಸ್. ಇದ್ರ ಬಗ್ಗೆ ಮಾತಾಡೋಕೆ ನಾನು ನಿಜವಾಗ್ಲೂ ಅಳೋನೇ ಬರುತ್ತೆ. ಬಟ್ ನಾನು ಅಳೋದು ಬೇಡ. ಹತ್ರ ಇವತ್ತೊಂದು ದಿನ ನಾನು ಹತ್ಬಿಟ್ರೆ ಇಡೀ ವರ್ಷಗಟ್ಟಲೆ ನಾನು ಅಳಬೇಕಾಗತ್ತೆ. ಅಳೋದಿಲ್ಲ. ಆದರೂ ಇಲ್ಲಿ ಹೆಂಗೋ ನಾನು ಎಲ್ಲೇನು ಬಿಟ್ಟಿಲ್ಲ, ಕಲಿಯಾಕಂತಂದು ಬಿಟ್ಟಿದ್ದೀನಿ ಅನ್ನೋ ಇದಕ್ಕೆ ಧೈರ್ಯದ ಮೇಲೆ ಅಷ್ಟೇ ನಾನು ಇರೋ ಧೈರ್ಯ ಮಾಡಿದ್ರೆ. ಸೊ ನೋಡ್ರಿ ಫ್ರೆಂಡ್ಸ್, ಇಷ್ಟೈತಿ ನಂದು ಪರಿಚಯ. ಒಂದು ಕಿರು ಪರಿಚಯ ರೀ ಅಷ್ಟೇ. ನನ್ನ ಚಿಕ್ಕ ಫ್ಯಾಮ್ಲಿದು, ಪುಟ್ಟ ಫ್ಯಾಮ್ಲಿದು ಒಂದು ಕಿರು ಪರಿಚಯ. ಸೊ ನಮ್ಮ ರೂಮ್ ಎಲ್ಲ ನೀವು ನೋಡಿದ್ದೀರಿ ಹೆಂಗೈತೆ ಅನ್ನೋದು. ಸೊ ಬೇಕಂದರೆ ಇನ್ನೊಂದು ಸಲನೂ ನಾನು ನಿಮ್ಗೆ ರೂಮ್ ಎಲ್ಲ ತೋರಿಸ್ತೀನಂತೆ. ಸೊ ಮುಂದಿನ ವೀಡಿಯೋದಾಗ. ಬಟ್ ಈ ಥರ ನಮ್ಮದು ಜೀವನ ಐತ್ರಿ. ಹೆಂಗೋ ಜೀವನನ ವಾಚ್ಮೆನ್ ಕೆಲಸ ಮಾಡ್ಕೊತ ಜೀವನ ಸಾಗಿಸ್ತಾ ಇದ್ದೀವಿ. ಸೊ ಹೊರಗಡೆ ಎಲ್ಲೂ ಕೆಲ್ಸಕ್ಕೆ ಹೋಗಂಗಿಲ್ಲ. ಇಲ್ಲೇ ಇದ್ರನ ಏನೋ ಕೆಲ್ಸಕ್ಕೆ ಹೋಗ್ತೇನೆ ರೀ. ನಾನು ಇಲ್ಲಿ ಬಿಟ್ಟು ಮತ್ತು ಗೇಟ್ ದಾಟಿ ಹೊರಗಡೆ ಎಲ್ಲೂ ಕೆಲ್ಸಕ್ಕೆ ಹೋಗಂಗಿಲ್ಲ ರೀ. ಇದ್ರೂ ಕರೆದ್ರೂ ನಾನು ಹೋಗಂಗಿಲ್ಲ ರೀ. ಸಾಕಪ್ಪ ಇಷ್ಟೇ. ಹಾಸಿಗೆ ಇದ್ದಷ್ಟು ಕಾಲು ಚಾಚ್ ಅಂತಾರಲ್ರಿ. ಸೊ ಹಾಸಿಗೆ ಇದ್ದಷ್ಟು ನನಗೆ ಅಷ್ಟು ನೀಗ್ತೈತಿ ಅಷ್ಟೇ ರೀ. ಮೊದಲೇ ನಂಗೆ ನಿಜವಾಗ್ಲೂ ಕೆಲಸನೂ ಈಗ ಆಗಿ ಬರೋಲ್ರಿ. ಯಾಕಂದ್ರೆ ಮೊದಲೆಲ್ಲ ಮಾಡ್ತಿದ್ದೆ ಕೆಲಸ. ಯಪ್ಪ ಅದನ್ನು ಮಾಡ್ಬೇಕು ಇದನ್ನು ಮಾಡ್ಬೇಕಂತಂದು ಅಂತಿದ್ದೆ. ಬಟ್ ಮೊದಲೇ ನಂಗೆ ಕೆಲಸನ ಆಗ್ವಲ್ದು. ಸೊ ನಮ್ಮದು ಡೆಲಿವರಿ ಟೈಮ್ದಾಗ ಯಾವುದೂ ಆರೈಕೆ ಆಗಿಲ್ಲ. ಆಪ್ರೇಷನ್ ಟೈಮ್ದಾಗೂ ಯಾವುದೂ ಆರೈಕೆ ಆಗಿಲ್ಲ. ಈಗ ಅದನ್ನೆಲ್ಲ ನೋವು ಎಲ್ಲ ಸೊ ಲೈಟಾಗಿ ಬರಾಕತ್ತೈತೆ ರೀ. ಸೊ ಅದ್ರ ಸಂಬಂಧ ಮೊದಲೇನು ಹಂಗೆ ಕೆಲಸ ನೀಗ್ಬಲ್ರಿ. ಎಷ್ಟು ಆಗ್ತೈತಿ ನನ್ನ ಕೈಲಿ ಅಷ್ಟು ಮಾಡ್ತಾಯಿದ್ದೀನಿ. ಹೆಂಗೋ ನೋವು ತಡ್ಕೊಂಡು ಗುಳಿಗೆ ಎಲ್ಲ ತೊಗೊಂಡು. ಸೊ ನೋಡಿರಿ ಫ್ರೆಂಡ್ಸ್, ಇಷ್ಟ ಆಯ್ತು ನೋಡ್ರಿ ನಂದು ಕಿರು ಪರಿಚಯ. ಈ ಕಿರು ಪರಿಚಯ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳಾಗತ್ತೇನೆ ರೀ. ಇಷ್ಟ ಆತಂದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹೊಸದಾಗಿ ಯಾರು ನನ್ನ ಚಾನಲ್ ನೋಡಾಕ್ತೀರ ಅವರೆಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಸೌಂಡ್ ಒಂದು ಬರಾಕತ್ತೈತಿ ರೀ. ಹೊರಗಡೆ ನಿಂತು ಮಾತಾಡಿದ್ರೆ ಇದು ಹಣೆ ಬರ್ರಿ. ಒಳಗೆ ಕೂತ್ಕೊಂಡು ಮಾತಾಡಬೇಕಂದ್ರೆ ಕರೆಂಟ್ ಬಂದು ಹೋಗೈತಿ. ಅದ್ರ ಸಂಬಂಧ ಇವತ್ತು ಹೊಸ ವರ್ಷ ಐತಿ ನೋಡ್ರಿ. ಕರೆಂಟ್ ತೆಗ್ದ ಇವತ್ತೊಂದು ದಿನ ತೆಗೆದ್ರೆ ಇಡೀ ವರ್ಷ ತೆಗ್ತಾನೆ ಇರ್ತಾನೆ ಅವ. ಸೊ ನೋಡಿರಿ, ಒನ್ಸ್ ಅಗೇನ್ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಇರೋ ಫ್ರೆಂಡ್ಸ್. ಅವೆಲ್ಲ ನಗ್ತಾ ಇರಿ. 2026 ಮುಗಿಯೋ ತನಕ ನಗ್ತಾನೆ ಇರಿ. ಏನೆಲ್ಲ ನೀವು ಕಷ್ಟ ಸುಖ ಕಷ್ಟ ಅನ್ನೋದು ಏನು ಅನುಭವಿಸಿ ಬಂದಿದ್ದೀರಾ ಅದನ್ನೆಲ್ಲ ಮರೆತು ಖುಷಿಯಾಗಿರಿ ಫ್ರೆಂಡ್ಸ್.
ಇನ್ಮೇಲಾದರೂ ನಿಮಗೆ ಖುಷಿ ಸಿಗಲಿ ಅಂತ ನಾನು ಕೇಳ್ಕೊತೀನಿ. ಆ ದೇವ್ರ ಹತ್ರ ಆ ದೇವ್ರು ನಿಮಗೆ ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತ ಸೊ ಪ್ರಾರ್ಥನೆ ಮಾಡ್ತೀನಿ. ಮತ್ತು ನೋಡ್ರಿ ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಂದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು.